कर्नाटक में चल रहा कृषि संकट भाजपा सरकार की लापरवाही के कारण और अधिक विकराल हो गया है। होसाहल्ली के पद्मा को लीजिए। लगातार फसल की विफलता की मार की वजह से परेशान उनके पति ने 9,000 रुपए का कर्जा न लौटाने की वजह से अपनी जान ले ली। भयंकर गरीबी के साथ साथ पद्मा एक विकलांग शैयाग्रस्त बच्चे की जिम्मेदारी भी संभाल रही है। ನಮ್ಮ ಯಜಮಾನ್ರು ಔಷಧಿ ಕುಡಿದು ಸತ್ತೋದ್ರು. ಎಲ್ಲ ಹೊರಗಡೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೋದ್ರು. ಕೆಲ್ಸಕ್ಕೆ ಹೋಗ್ಯಾರೆ ಅಂತ ನಾನು ತಿಳ್ಕೊಂಡೆ. ಹುಲ್ಲಿತ್ತಲೆ ಕುಡಿದು ಸತ್ತೋಗಿದ್ರು. ಅಲ್ಲಿಂದ ಈ ಮಕ್ಕಳೆಲ್ಲ ಒಂದು 6 ವರ್ಷದ್ದು, ಒಂದು 2 ವರ್ಷದ್ದು, ಒಂದು 4 ವರ್ಷದ್ದು, ಒಂದು 5 ತಿಂಗಳದ್ದು. ಅವೆಲ್ಲನೂ ಸಾಕಕ್ಕೆ ಕೂಲಿ ಕಟ್ನ ಮಾಡಿ ಹೊಲ ಉತ್ತು ಅರ್ತೆ ಅರ್ಗಿ ನೇಗ್ಲು ಅರೆ ಹೊಡೆದು ಕಂಡರ ಮನೆಗೆ ಇಟ್ಕೊಯ್ತೀವಲ್ಲಂತ ಭಾರಿ ಕಷ್ಟ ಬಿದ್ದು ಸಾಕ್ತೇವೆ ಅಪ್ಪ. ನನ್ನ ಮಕ್ಕಳ ನನಗೆ ಕೊಟ್ಟಂಥ ಕಷ್ಟ ಬೇರೆ ಹೆಣ್ಮಕ್ಳಿಗೆ ಯಾರಿಗೂ ಕೊಡಬಾರ್ದು. ನನ್ನ ಗಂಡ ಹೆಸರು ರವಿಗೌಡ ಅಂತ. ನಮ್ದು ಅವರು ಊಟ ಸಾಲ ಮಾಡಿ ಔಷಧಿ ಕೊಡ್ಸತ್ತೋದು. ನಮಗೇನು ಹೇಳಲಿಲ್ಲ ಸಾಲ ಮಾಡಿದ್ದೀನಿ ಅಂತ. ನಮಗೆ ಗೊತ್ತಿಲ್ಲ. ನಾವು ಹೆಂಗೋ ಕೂಲಿ ಮಾಡ್ಕೊಂಡು ಸಾಕ್ತಾ ಇದೀವಿ. इतना बड़ा सदमा सहने के बाद भी कर्नाटक के हासन जिले की इन 2 महिलाओं की सुध न मोदी सरकार ने ली है न राज्य के भाजपा सरकार ने। ಏನು ಸೌಲಭ್ಯ ಸಿಕ್ಕಿಲ್ಲ ಸರ್ ನನಗೆ. ಆಗ ತಿಳುವಳಿಕೆ ಇಲ್ಲ, ಸೌಲಭ್ಯ ತಗೊಳಕ್ಕೂ ನನಗೆ ಯಾವ ಸೌಲಭ್ಯವಿಲ್ಲ ನನಗೆ. ನಮಗೇನು ಸಿಕ್ಕಿಲ್ಲ, ನಮಗೇನು ಯಾವ ಸಹಾಯ ಮಾಡಿಲ್ಲ. ये अपने आप में इकलौती ऐसी मिसाल नहीं, देश भर में जलवायु परिवर्तन से खेत उजड़ रहे हैं। इस पर मरहम लगाना तो दूर, मोदी सरकार अपनी नीतियों से किसानों की कमर तोड़ने में लगी है। ಮೋದಿ ಅವರು ಹೇಳಿದ್ರು 2,000 ಆಗ್ತಾನೆ ಅಂತ. 2,000 ಹಾಕಿದ್ರು 2-3 ವರ್ಷ ನಿಲ್ಸಿ ಹಾಕ್ಯಾರ. ಈಗ ಕೊಡ್ತಾ ಇಲ್ಲ. ಈಗ ಆ ಗೊಬ್ಬರ ರೈಟ್ ಎಲ್ಲಾನು ಮೋದಿ ಅವರು ಜಾಸ್ತಿ ಮಾಡ್ಯಾರೆ. ಎಲ್ಲಾ ರೈಟ್ನು ಜಾಸ್ತಿ ಮಾಡ್ಯಾರೆ. ಪೈಪ್ ಲೈನ್ ಜಾಸ್ತಿ ಮಾಡ್ಯಾರೆ. ಪ್ರತಿ ಒಂದಕ್ಕೂ ಎಲ್ಲಾನು ಜಾಸ್ತಿ ಮಾಡಿ ನಮ್ಗೆ ಈಗ ಯಾವ್ದು ಫಾಯ್ದೆ ಇಲ್ದಂಗೆ ಆಗ್ಯದೆ. ಸಾಲ ತಗೊಂಡು ಬೆಳಿಬೇಕು ರೈತ. ಈಗ ನಾನು ಈ ಒಂದು 30 ಕುಂಟೆ ರಾಗಿ ನಡೆಸೋಕ್ಕೆ ನನಗೆ 15,000 ಖರ್ಚು ಬರುತ್ತೆ. ಕೂದು ಕಂತೆ ಕಟ್ಟಿ ಒಟ್ಟಕ್ಕೆ 15,000 ರಾಗಿಲಿ ಆಗಲ್ಲ. ಈಗ 13 ರೂಪಾಯಿ ಐತೆ ರಾಗಿ, 14 ರೂಪಾಯಿ ರೇಟ್ ಐತೆ, ಏನು ಮಾಡೋಕ್ಕಾಗಲ್ಲ. ಇವರು ಆ ಸರ್ಕಾರದಲ್ಲಿ ಗೊಬ್ಬರ ಎಷ್ಟಿತ್ತು, ಈಗ ಎಷ್ಟಾಗಿದೆ? ಆಗೆಲ್ಲ 700-800 ಗೊಬ್ಬರ ಸಿಗ್ತಾ ಇತ್ತು. ಈಗ ಇದ್ದಕ್ಕಿದ್ದಂಗೆ ಎಲ್ಲ 1,500 ಆಗ್ಬಿಟ್ಟೈತೆ. ಅರ್ಧ ಡಬಲ್ ಆಗೋಗೈತೆ ರಾಸಾಯನಿಕ ಗೊಬ್ಬರಗಳು. ರೈತನಿಗೆ ಇದು ಮುಖ್ಯವಾದ ಹೊಡೆತ. ರೈತ ಮಾರುಕಟ್ಟೆಗಳಿಲ್ಲ, ಸರಿಯಾದ ವ್ಯವಸ್ಥೆಗಳಿಲ್ಲ, ರಸ್ತೆಗಳಿಲ್ಲ. ಮಳೆಗಾಲದಲ್ಲಿ ಪ್ರವಾಹ ಬರುತ್ತೆ. ಇನ್ನು ಬೇಸಿಗೆಯಲ್ಲಿ ರೈತ ಪಂಪ್ ಸೆಟ್ಟಲ್ಲಿ ನೀರು ಎತ್ತಿ ಅವನು ಬೆಳೆಯೋಕ್ಕೆ ಕರೆಂಟ್ ಇಲ್ಲ, ಸರಿಯಾಗಿ ಕರೆಂಟ್ ಕೊಡಲ್ಲ. ಬೆಳೆ ಮಾಡಿದ ಬೆಳೆನೂ ಒಣಗೋಯ್ತವೆ. ರೈತ ದಿನೇ ದಿನೇ किसान भी भौचक्का है कि जिस नरेंद्र मोदी सरकार ने उनके लिए कभी कुछ नहीं किया, वह कांग्रेस के कार्यकाल में हुए कामों का श्रेय कितनी बेशर्मी से चुराती है। ವೀರೇಂದ್ರ ಪಾಟೀಲ್ರು ಕಟ್ಟೆ ಕಟ್ಸಿ ಅದಕ್ಕೆ ಅವ್ರನ್ನ ನೆನ್ಕೊಂಡು ನಾವು ಇವತ್ತು ಇದು ಮಾಡ್ತಿದ್ವಿ. ಈಗ ಎಲ್ಲಾನು ನಾನೇ ಮಾಡ್ಬಿಟ್ಟಿದ್ದೀನಿ ಅಂದ್ರೆ ಏನು ಮಾಡಿದಾರೆ ಇವರು? ಒಂದು 80% ವಿಫಲ ಆಗೈತೆ ಇದು ಈ ಕೇಂದ್ರ ಸರ್ಕಾರ. ಇವರೆಲ್ಲ ಕಾರ್ಪೊರೇಟ್ ವಲಯ ಪೂರ್ತಿ ಎಲ್ಲ ಉದ್ದಿಮೆದಾರರು ಪರ ಕಷ್ಟಪಟ್ಟು ನೋಡಿ. ನಾವೆಲ್ಲ ಇನ್ನೂ ತಿಂಡಿ ತಿಂದ ನಾವು ಈಗ 10-10:30 11 ಗಂಟೆಲಿ. ನಮ್ಮ ಪರಿಸ್ಥಿತಿ, ರೈತರ ಪರಿಸ್ಥಿತಿ ಇದು. किसान इस बात से भी काफी खफा है कि मोदी सरकार ने कांग्रेस कार्यकाल में लाई गई मुफ्त स्वास्थ्य सेवाएं रद्द कर दी हैं। ಹಿಂದೆ ಎಂದಿತ್ತು ಸರ್ಕಾರ ಏನು ಮಾಡಿದ್ರು ಅಂದ್ರೆ ಯಶಸ್ವಿನಿ ಅಂತ ಒಂದು ಮಾಡಿದ್ರು. ಯಾವುದೇ ಮಲ್ಟಿಪ್ಲೆಕ್ಸ್ ಹಾಸ್ಪಿಟ್ಲ್ಗಳವಲ್ಲ ನಮ್ಮ ರಾಜ್ಯದಲ್ಲಿ, ನಮ್ಮ ಆರೋಗ್ಯವನ್ನ ಚೆಕ್ ಮಾಡಿಸ್ಕೊಂಡು ಏನಾರ ಸಮಸ್ಯೆ ಇದ್ರೆ ಅಲ್ಲಿ ಉಚಿತವಾಗಿ ಇಲ್ಲಿ ಕ್ಲೈಮ್ ಆಗೋದು ದುಡ್ಡು. ನಾವು ದುಡ್ಡು ಕಟ್ಟರೆ 1,000, ಒಬ್ಬರಿಗೆ 500-1000 ಕಟ್ಟಿ ಸೇರ್ದಾರಾಗಿರ್ತೀವಿ ನಾವು. ಡೈರಿಗಿರ್ಬೋದು, ಸೊಸೈಟಿಗಳಿಗಿರ್ಬೋದು. ಆ ಮುಖಾಂತರ ನಮಗೆ ಅನುಕೂಲ ಇತ್ತು. ಅದನ್ನೇನೋ ಬೊಮ್ಮ ಏನೋ ಮಾಡ್ತೀನಿ ಅಂತಾರೆ, ಮಾಡಲಿಲ್ಲ, ಮಾಡೋಕೆ ಆಗ್ತಿಲ್ಲ ಅವ್ರ ಕೈಲಿ. ಈಗ ತುರ್ತಾಗಿ ಅದನ್ನ ತೆಗೆದಾಕಿದ್ರು. ಯಾರು ತೆಗೆದಾಕಿದ್ದು ಅಂದ್ರೆ ಮೋದಿ. ಆಯುಷ್ಮಾನ್ ಭಾರತ ಕಾರ್ಡು ಅಂತ ಮಾಡಿದ್ರು. ಅದು ಎಲ್ಲಿಗೆ? ಯಾವ ಪ್ರೈವೇಟ್ ಹಾಸ್ಪಿಟ್ಲಿಗೂ ಉಪಯೋಗ ಇಲ್ಲ. ಅದು ಅವನ ಅಪಘಾತಕ್ಕೀಡಾಗಿರಲಿ, ಹಾವು ಕಡ್ದಿರಲಿ, ಕಿಡ್ನಿ ಪ್ರಾಬ್ಲಮ್ ಮತ್ತೊಂದು ಆಗಿರುತ್ತೆ. ಯಶಸ್ವಿನಿ ಕಾರ್ಡು, ಆ ಕಾರ್ಡ್ ಮುಖಾಂತರ ನಾವು ಅಪೋಲೋ ಹಾಸ್ಪಿಟ್ಲ್ ಇರ್ಬೋದು, ಕೊಲಂಬಿಯಾ ಏಷಿಯಾ ಇರ್ಬೋದು, ಈ ಭಾಗದಲ್ಲಿ ಅಥವಾ ನೀವು ಬೆಂಗಳೂರಲ್ಲಿ ಏನು ಇಡೀ ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೂ ಮಾಡಿಸ್ಕೋಬೋದಾಯ್ತು ಆ ರೈತ. ಅದ ಮೋದಿ ಬಂದು ತೆಗೆದ್ಬಿಟ್ರು. ಇದು ಮೊದಲನೇ ಅಪರಾಧ ಅವ್ರು ಮಾಡಿದ್ದು. किसानों के हक के लिए लड़ने वाली नंदिनी जयराम भी इससे सहमत हैं। नरेंद्र मोदी सरकार की कृषि नीतियों के बारे में चेतावनी देते हुए बताती हैं कि किसानों की बर्बादी के साथ साथ ये सरकार देश की अन्न सुरक्षा को भी खतरे में ला रही है।
Actually, the whole agriculture production, processing, distribution, everything has to, the corporates wants to take it in their hands. And what Modi is doing today, he is supporting the corporates like Adani, Ambani and all, and making one district, one agriculture product. इन बातों के जमीनी प्रभाव को समझने के लिए भारत टॉकीज की टीम कर्नाटक के हासन जिले में चिक्कमंदगिरे गांव में पहुंची। यहाँ के नारियल बागानों के किसानों ने बताया कि मोदी सरकार उनको नेस्तिनाबूद करने पर आमादा है और राज्य की भाजपा इकाई ने भी इस पर चुप्पी साध रखी है। 6 महीने पहले तक नारियल 18,000 रुपए प्रति क्विंटल बिकते थे। मोदी जी के खाद्य तेल निर्माता दोस्त की मदद करने के लिए नीतियों में फेरफार किया गया, जिससे नारियल के दाम धड़ल्ले से 27% गिरे। Few months back, the Modi government took a decision to import oil. When he took the decision, copra price fall to 13,000 per quintal. Just a few days back, he took another decision to import edible oil without any import duty. This is an unfair decision. If you import any agriculture commodity without duty, the local market will suffer. So this will help only the corporates, the two corporates who is nearer to Modi. One is Adani, one is Ambani. To fulfill their wishes, Modi is taking an unfair decision at the cost of farmers. So if this persists for a long time, the coconut copra price will fall below 10,000 rupees, which is below than MSP price. जलवायु परिवर्तन की मार क्या कम थी जो मोदी सरकार दुग्ध व्यवसायियों को रास्ते पर लाने के लिए तैयारी कर रही है। ऐसा इसलिए हो रहा है क्योंकि भाजपा के उद्योगपति मित्रों की नजर अब दुग्ध व्यवसाय पर भी है। Policies which the government have taken so far is like that there is no assured income and there is no dignified income for the farmers to lead a good life at villages. So migration is becoming too common. On the one side, suicide of the farmer is painful. On the other side, men are taking the decision to migrate, and it is only women who is left in the farming community. And for her, the secured life is through dairy. Now there are some policies to import milk from milk products, milk powder and everything from European countries, from Australia, and there was a big agitation by the farmers' organizations not to import, which will directly affect the market of our country. So now there is a bit slow in implement of the policy, but definitely if this same government comes to position again, this dairy, which we call as people's milk of India, that will be disturbed a lot. मंड्या से तुमकुरू का रुख कर रही भारत जोड़ो यात्रा के दौरान कांग्रेस नेता राहुल गांधी ने किसानों से भेंट कर बातचीत की। उन्होंने किसानों की समस्याएं बढ़ाने के लिए मोदी सरकार द्वारा उठाए गए कदमों के बारे में जानकारी ली। One of the ideas that we had was a scheme where we would give guaranteed income to people. The idea was to give 72,000 rupees to every poor person in the country. So I think we have to protect the farmer, of course, in agriculture, but we also have to protect him with support systems which are not necessarily in agriculture. इस भेंट से किसानों में काफी जोश भरा है। भारत जोड़ो यात्रा में बढ़ता हर कदम नरेंद्र मोदी और अमित शाह की तानाशाही खत्म करने की दिशा में एक कदम है, ऐसी वो दृढ़ भावना रखते हैं।